ನೋಡಿದೆ. ಮೋಹನ್ ಕುಮಾರ್ ಅವ್ರನ್ನ ಆತ್ಮೀಯ ಸ್ನೇಹಿತರು ಹಾಗೂ ಸಿನಿಮಾ ಮಾಡೋ ಸಮಯದಲ್ಲಿ ಕೆಲವು ಸಜೆಷನ್ಸ್ನ ಕೇಳ್ತಾ ಇರ್ತಾರೆ. ಸೊ ಒಂದು ಸಿನಿಮಾ ಮಾಡಿದ್ದಾರೆ, ತುಂಬ ಸಂತೋಷ. ಈಗ ಸಿನಿಮಾ ಮಾಡಿ ಸಿನಿಮಾ ಕೊನೆ ಹಂತಕ್ಕೆ ತರೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ರಿಲೀಸ್ ಸ್ಟೇಜಿಗೆ ತಂದಿದ್ದೀರಾ. ಸೈಲೆಂಟ್ ಸಿನಿಮಾ, ಸೈಲೆಂಟಾಗೆ ನೀವು ನೋಡಿದ್ರೆ ಸೈಲೆಂಟಾಗಿ ಕಾಣ್ತೀರಾ, ಬಟ್ ಸೈಲೆಂಟಾಗೆ ಸಿನಿಮಾ ಮುಗಿಸಿದ್ದೀರಾ. ಅಷ್ಟೇ ಸೈಲೆಂಟಾಗಿ ಚೆನ್ನಾಗಿ ಪಿಕ್ಚರ್ ಓಡಲಿ ಅಂತ ಹಾರೈಸ್ತಾ, ಇವತ್ತು CD ಯುಗ ಕಳೆದು ಪೆಂಡ್ರೈವ್ ಯುಗ ಬಂದಿದೆ. ಸೊ ಆ ಪೆಂಡ್ರೈವ್ ಬೇಕಂತದ ಎಲ್ಲ ಮೆಟೀರಿಯಲ್ಸ್ ಸಿನಿಮಾದಲ್ಲಿ ಟೀಸರಲ್ಲಿ ತೋರಿಸಿದ್ದೀರ ಅಂತ ಭಾವಿಸ್ತೀನಿ ನಾನು. ಶುಭವಾಗಲಿ, ಆಲ್ ದ ಬೆಸ್ಟ್. ಓಕೆ, ಖಂಡಿತ ಸರ್. ನೀವು ಹೇಳೋವಾಗೆ ಸ್ವಲ್ಪ ಈಗಿಂದೆಲ್ಲ ಸಸ್ಪೆನ್ಸ್ ಎಲ್ಲ ಬೇಕು, ಗ್ಲಾಮರ್ ಎಲ್ಲ ಬೇಕು, ಎಲ್ಲ ನಮ್ಮ ಇವರೆಲ್ಲ ನೋಡುವಂಥವ್ರಿಗೆ, ಕಲಾವಿದರಿಗೆ. ಅವ್ರ ಜೊತೆಗೆ ಒಂದೇ ಒಂದು ನಮ್ಮ ಥಿಯೇಟರ್ಗೆ ಸಂಬಂಧಪಟ್ಟಂತೆ ಸೇಮ್ ಕ್ವಶನ್ನು, ನೀವೇನು ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಥಿಯೇಟರ್ಗಳಿಗೆ ಬರ್ತಾ ಇರೋದು ಕಡಿಮೆ ಇದೆ, ಒಂದೇ ಒಂದು ಮಾತು ಚಿಕ್ಕದಾಗಿ ಹೇಳ್ಬೇಕು ಸರ್. ಈಗಾಗಲೇ ಧರ್ಮ ಅವ್ರು ಹೇಳಿ ಹೋಗಿದ್ದಾರೆ ಥಿಯೇಟ್ರ್ಗಳ ಬಗ್ಗೆ. ಬಹುಶಃ ಥಿಯೇಟ್ರ್ಗಳಿಗೆ ಜನ ಇಷ್ಟಪಟ್ಟು ಬಂದಿಲ್ಲ ಅಂದ್ರೆ ಎಷ್ಟೇ ಕಷ್ಟಪಟ್ಟರು ಬರಲ್ಲ ಜನ. ಈಗ ನಾವು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳನ್ನ ನೋಡ್ತೀವಿ, ಅವರೇ 2-3 ದಿನ ಟಿಕೆಟನ್ನು ತಗೊಂಡು ಬರೋಲ್ಲ ದಾರಿಲಿ ಕೊಟ್ಟು ಸಿನಿಮಾ ಕರೀತಾ ಇರ್ತಾರೆ. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ಜನ ಇಷ್ಟಪಟ್ಟಿಲ್ಲ ಅಂದರೆ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಜನಗಳನ್ನ ಕರ್ಕೊಂಬರೋಕ್ಕಾಗಲ್ಲ. ಸೊ ಅವರವರ ಮನಸ್ಥಿತಿ. ನಾವು ಸಿನಿಮಾ ಚೆನ್ನಾಗಿ ಮಾಡಿದರೆ, ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದರೆ ಖಂಡಿತ ಜನ ಬಂದೇ ಬರ್ತಾರೆ. ಅದಕ್ಕೆ ಮೇಯ್ನ್ ನಾವು ಏನು ಮಾಡಿದ್ದೀವಿ, ಸಿನಿಮಾ ಅದು ಚೆನ್ನಾಗಿದೆ ಇಲ್ಲ ಅಂತ ತೋರಿಸೋದು ನಮ್ಮ ಮಾಧ್ಯಮ ಮಿತ್ರರು. ಒಂದೊಂದು ಚಿಕ್ಕ ಸೆಂಟೆನ್ಸ್ ಕೂಡ ಬಹಳ ಇಂಪಾರ್ಟೆನ್ಸ್ ಆಗುತ್ತೆ. ಅವರ ಏನು ಸಿನಿಮಾದ ಬಗ್ಗೆ ರಿವ್ಯೂ ಬರೀತೀರಾ, ಆ ರಿವ್ಯೂ ಚೆನ್ನಾಗಿ ಬರೆದ್ರೆ ಖಂಡಿತ ಒಂದು 10-20 ಜನ ಬಂದೇ ಬರ್ತಾರೆ. ಸೊ ಆ ಥರ ರಿವ್ಯೂ ಬರೆದ್ರೆ ನಮ್ಮಂಥ ಚಿಕ್ಕ ಪುಟ್ಟ ನಿರ್ಮಾಪಕರು ಬದುಕ್ಬೋದು, ಬಾಳ್ಬೋದು. ಈಗ ಪ್ಯಾನ್ ಇಂಡಿಯಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆ ಪ್ಯಾನ್ ಇಂಡಿಯಾದಿಂದ ಅವರ ಒಂದು ಗ್ರೂಪ್ ಮಾಡಿಕೊಂಡು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬದುಕೋದೇ ಹೊರತು ನಮ್ಮ ಸ್ಥಳೀಯ ಕಲಾವಿದರು ಬದುಕೋದು ಬಹಳ ಕಷ್ಟ ಇದೆ ಸರ್. ಈಗಾಗಲೇ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀನಿ, ಪ್ಯಾನ್ ಇಂಡಿಯಾ ಅಂದರೆ ಹೀರೋ ಕರ್ನಾಟಕದವರು, ಹೀರೋಯಿನ್ನು ತಮಿಳ್ನಾಡವರು, ಅವ್ರ ಅಪ್ಪ ಅಮ್ಮ ಇನ್ನೊಂದು ಸ್ಟೇಟ್ ಅವರು, ಈ ಥರ ತೊಗೊಂಡ್ಬಿಟ್ಟು ನಮ್ಮಿಲ್ಲಿನ ಸ್ಥಳೀಯ ಕಲಾವಿದರು ಬಹಳ ಅನ್ಯಾಯ ಆಗ್ತಾ ಇದೆ. ಸ್ಥಳೀಯ ಕಲಾವಿದರು ಹೊರಗಡೆ ಸ್ಟೇಟ್ಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಮತ್ತು ಅಲ್ಲಿಯವ್ರು ಯಾರು ನಮ್ಮನ್ನು ಕರೆಯಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ಮಂಥ ಚಿಕ್ಕ ಪುಟ್ಟ ನಿರ್ಮಾಪಕರು ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದರನ್ನ ಕರೆದು ಅವಕಾಶ ಕೊಡ್ತೀರ, ಅದೊಂದು ಸಂತೋಷ. ಸೊ ಪ್ಯಾನ್ ಇಂಡಿಯಾ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಹೊರತು ಇಡೀ ರಾಜ್ಯಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಏನು ಅನುಕೂಲ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಸರ್.